ಇವತ್ತಿನ ವಿಶೇಷ ರಿದಮ್ಸ್ ತಂಡದ 100ನೇ ಕಾರ್ಯಕ್ರಮ. ಈ ಒಂದು ಸಾಧನೆ ಅಂತ ಹೇಳ್ತಿರೋ, ಶ್ರಮ ಅಂತ ಹೇಳ್ತಿರೋ, ಅದು ನಿಮ್ಮ ಅಭಿಮಾನಿ ದೇವರುಗಳಿಗೆ ಬಿಟ್ಟಿದ್ದು. ತಂದೆ ತಾಯಿಗಳ ಆಶೀರ್ವಾದ, ಗುರುರಾಯರ ಆಶೀರ್ವಾದ, ಭಗವಂತನ ಆಶೀರ್ವಾದ, ಇಲ್ಲಿವರೆಗೂ ಬಂದಿದ್ದೀವಿ. ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ 7ನೇ ತಾರೀಕು ಅಥವಾ 9ನೇ ತಾರೀಕು ಇರ್ಬೋದು. 2018 ಚಿಕ್ಕದಾಗಿ ಶುರು ಮಾಡಿದಂಥ ಒಂದು ರಿದಮ್ ತಂಡ ಇವತ್ತು ಬೃಹದಾಕಾರವಾಗಿ ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹದಿಂದ ಬೆಳೆದು ನಿಂತಿದೆ ಅಂತ ತಿಳ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮ ಸಮರ್ಥನೆ ಇದ್ದರೆ ಚಪ್ಪಾಳೆ ಹೊಡೀರಿ. ಬೃಹದಾಕಾರವಾಗಿ ಜನಗಳ ಮನಸ್ಸನ್ನು ಗೆದ್ದಿದ್ದೀವಿ ಅಂದ್ಕೊಂಡಿದ್ದೀನಿ. ಇದೆಲ್ಲ ನಿಮ್ಮ ಆಶೀರ್ವಾದ. ದೇವರಿಗೆ ನಮಸ್ಕಾರ ಮಾಡೋದಕ್ಕೆ ಮುಂಚೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಈ ಒಂದು ತಂಡದ ಮೇಲೆ ಇತ್ತು. ಅದಕ್ಕೋಸ್ಕರ ನಿಮಗೆ ನಾನು ಶಾಷ್ಟಾಂಗವಾದ ನಮಸ್ಕಾರ ಮಾಡ್ತೀನಿ. ಮತ್ತೆ ಯಥಾ ಪ್ರಕಾರ ನಮ್ಮ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೀವಿ. ಇವತ್ತಿನ ವಿಶೇಷ ಬೆಸ್ಟ್ ಆಫ್ ರಿದಮ್ಸ್ ಹಾಗೂ ಒಂದು 100 ಅನ್ನೋ ಪದಗಳು ಇರುವಂಥ ಒಂದು ಅಷ್ಟು ಕೆಲವೊಂದು ಒಳ್ಳೊಳ್ಳೆ ಹಾಡುಗಳು, ಅದರಲ್ಲಿ 100 ಅನ್ನೋದು ಒಂದಿರುತ್ತೆ. ಮತ್ತು ನಾವು ಇಷ್ಟು ವರ್ಷ ಹಾಡಿದ್ದ ಒಂದು ಬೆಸ್ಟ್ ಆಫ್ ರಿದಮ್ಸ್ ಅಂತ ಒಂದು ಅಷ್ಟು ಗೀತೆಗಳು, ಅದರಲ್ಲಿ ಒಂದು 3-4 ಸಾಂಗ್ಸ್ ರಿಪೀಟ್ ಆಗಿರುತ್ತೆ. ಆದರೂ ನಿಮ್ಮ ಮನಸ್ಸನ್ನು ಸಂತೋಷಪಡಿಸೋದಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ. ಈಗ ನಮ್ಮ ಪುಸ್ತಕಂ ರಮ ಅವರು ಕರ್ನಾಟಕದ ಪ್ರಖ್ಯಾತ ಗಾಯಕರು ಹಾಗೂ ವಿದ್ವಾಂಸರು ಹಾಗೂ ನಮ್ಮ ಭಾರತ್ ಗ್ಲೋಬಲ್ ಕಲ್ಚರಲ್ ಅಸೋಸಿಯೇಷನ್ನ MD ಶ್ರೀಮತಿ ಜಯಶ್ರೀ ಕುಂತಳ್ಳಿ ಅವರು ಕೂಡ ಬಂದಿದ್ದಾರೆ. ಅವ್ರನ್ನ ನಾನು ಈಗ ವೇದಿಕೆ ಮೇಲೆ ಕರೆದು ದೀಪವನ್ನು ಬೆಳಗಿ ನಂತರ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಮೊದಲು ನಾನು ವಿಘ್ನೇಶ್ವರ ಒಂದು ಪ್ರಾರ್ಥನೆನ ಹಾಡ್ತೀನಿ. ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂತು ಗಜಾನನ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಯ ಪಟೇ ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. ಈಗ ನನ್ನ ತಂಡದ ಎಲ್ಲ ಕಲಾವಿದರ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಇವತ್ತು ನಿಮ್ಮ ಮುಂದೆ ಅವರೇ ಪರ್ಫಾರ್ಮ್ ಮಾಡ್ತಾರೆ ಹಾಗೂ
ಇವತ್ತಿನ ನಮ್ಮ ಮುಖ್ಯ ಅತಿಥಿಗಳಂತಹ ಸನ್ಮಾನ್ಯ ಶ್ರೀ ಪುಸ್ತಕಂ ರಮಾ ಹಾಗೂ ಶ್ರೀಮತಿ ಜಯಶ್ರೀ ಕುಂತೊಳ್ಳಿ, BGCE ಭಾರತ್ ಗ್ಲೋಬಲ್ ಕಲ್ಚರಲ್ ಎಕ್ಸ್ಪೋ. ಇದು ಅಕ್ಟೋಬರಲ್ಲಿ ಒಂದು 5 ದಿವಸ ಬಹಳ ಗ್ರ್ಯಾಂಡ್ ಆಗಿ ಮಾಡುವಂತಹ ಒಂದು ಕಾರ್ಯಕ್ರಮ. ಆ ಅಮ್ಮ ಅವ್ರು ನೋಡಿದ್ರೆ ನನಗೆ ಭಯ ಆಗತ್ತೆ, ಯಾಕಂದ್ರೆ ತುಂಬಾ ದೊಡ್ಡ ಕಾರ್ಯಕ್ರಮ. ಈಗ ಆಲ್ರೆಡಿ ಅಕ್ಟೋಬರ್ 28ರಿಂದ ನವೆಂಬರ್ 1ನೇ ತಾರೀಕುವರೆಗೂ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಪುಸ್ತಕಂ ರಮ ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಅವರಿಗೆ ಒಂದಷ್ಟು ಜವಾಬ್ದಾರಿಗಳಿದೆ. ಕರ್ನಾಟಕ ಸರ್ಕಾರ ಕೂಡ ನಮಗೆ ಸಹಾಯ ಮಾಡ್ತಾ ಇದೆ. ಹಾಗೂ ವಿಶೇಷವಾಗಿ ಸುಮಾರು 15 ಅಂತಾರಾಷ್ಟ್ರೀಯ ಕಲಾ ತಂಡಗಳು ಕೂಡ ಬರುವಂತಹ ಒಂದು ಕಾರ್ಯಕ್ರಮ. ಈಗ ಪೆರು ಇರ್ಬೋದು, ರಷ್ಯಾ ಇರ್ಬೋದು, ಜರ್ಮನಿ ಇರ್ಬೋದು, ಮಲೇಷ್ಯಾ ಇರ್ಬೋದು, ಇವರೆಲ್ಲ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಈಗ ನಮಗೆ ಕರ್ನಾಟಕ ಹಾಗೂ ಪಾಂಡಿಚೇರಿ ಸ್ಟೇಟ್ಸ್ ಕೂಡ ನಮಗೆ ಅಸೋಸಿಯೇಟ್ ಮಾಡಿದ್ದಾರೆ. ಜೋರಾಗಿ ಮತ್ತೊಮ್ಮೆ ಅವರಿಗೆ ಚಪ್ಪಾಳೆಯನ್ನು ತಟ್ಟಿ. ಇದು ಸಾಧಾರಣವಾದ ಸಾಧನೆ ಅಲ್ಲ. ಜಯಶ್ರೀ ಅವರು ಒಂದು ವುಮನ್ ಎಂಟ್ರಪ್ರಿನರ್, ಸುಮಾರು ಎಕ್ಸ್ಪೀರಿಯನ್ಸ್ ತಗೊಂಡು ಅದನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಅಂತ ಆ ಕೃಷ್ಣನಲ್ಲಿ ಕೇಳ್ಕೊಳ್ತಾ ಅವ್ರನ್ನ ವೇದಿಕೆ ಮೇಲೆ ಕರ್ಕೊಂಬನ್ನಿ. ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ಈಗ ಅವರಿಂದ ಒಂದು ದೀಪವನ್ನು ಬೆಳುವಂಥ ಕಾರ್ಯಕ್ರಮ, ನಂತರ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು. ನಮ್ಮ ಭಾಗ್ಯ ಇದು. ಪುಸ್ತಕಂ ರಮಾ ಅವರು ಕರ್ನಾಟಕ ಕಂಡಂತಹ ಅಂತಾರಾಷ್ಟ್ರೀಯ ಕಲಾವಿದರು. ಭಾರತ ರತ್ನದ, ಭಾರತ ಸರ್ಕಾರದ ಸಂಗೀತ ಹಾಗೂ ನಾಟಕ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು. ಈಗ ಕೆಲವು ತಿಂಗಳ ಹಿಂದೆ ರಾಷ್ಟ್ರಪತಿಯವರು ಅವರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರಿಗೆ ಭಗವಂತ ಆಯುರಾರೋಗ್ಯವನ್ನು ಕೊಡಲಿ ಅಂತ ಹಾರೈಸುತ್ತಾ ಕೇಳೋಣ ನಮ್ಮ ಕಾರ್ಯಕ್ರಮ. ಮುಂದೆ ಅವರು ಇನ್ನೂ 1 ಅವರ್ ಕೂತ್ಕೊಂಡು ನಮ್ಮ ಕಾರ್ಯಕ್ರಮ ಕೇಳಿ ಆಮೇಲೆ ಅವರು ಒಂದೆರಡು ಮಾತಾಡ್ತಾರೆ. ಈಗ ಅವ್ರನ್ನ ನಾವು ಮತ್ತೆ ಸ್ವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀರಿ. ಇದಾದ ನಂತರ ನಮ್ಮ ಕಾರ್ಯಕ್ರಮನ ಪ್ರಾರಂಭಿಸೋಣ. ಇವತ್ತಿನ ನಮ್ಮ ತಂಡದ ಥೀಮ್, ಕೆಲವು ಹಾಡುಗಳಲ್ಲಿ 100 ಅನ್ನೋದೊಂದು ಇರುತ್ತೆ. ಅದಾದ ನಂತರ ನಾವು ಬೆಸ್ಟ್ ಆಫ್ ಫ್ರೀಡಮ್ಸ್, ಒಂದಿಷ್ಟು ವರ್ಷಗಳಲ್ಲಿ ಹಾಡಿ ಬಂದ ಒಂದೊಂದು ಗೀತೆಗಳನ್ನ ನಾವು ಇವತ್ತು ಹಾಡ್ತಾ ಇದ್ದೀವಿ. ನಿಮ್ಮ ಮನಸ್ಸಿಗೆ ಮುಟ್ಟುವಂಥ ಗೀತೆಗಳು, ನಿಮಗೆ ಗೊತ್ತಿರುವಂಥ ಗೀತೆಗಳನ್ನ ಹಾಡ್ತೀವಿ. ಮತ್ತೊಮ್ಮೆ ತಮಗೆಲ್ಲ ಇಷ್ಟು ದಿವಸ ನನಗೆ ಪ್ರೋತ್ಸಾಹ ಮಾಡಿದ್ದಕ್ಕೆ ಎಲ್ಲರಿಗೂ ನಾನು ಶಿರಸ ತಮಗೆ ವಂದನೆ ಅರ್ಪಿಸುತ್ತಾ, ಧನ್ಯವಾದ ಅರ್ಪಿಸುತ್ತಾ, ವಿಶೇಷವಾಗಿ ನಮ್ಮ ಪುಸ್ತಕಂ ರಮಾ ಹಾಗೂ ಜಯಶ್ರೀ ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳು, ಅಭಿನಂದನೆ ಅರ್ಪಿಸುತ್ತಾ. ಪಾಪ ಎಷ್ಟೇ ಶೆಡ್ಯೂಲ್ ಇದ್ದರೂ ತುಂಬ ಬ್ಯುಸಿ ಅವರು ಜಯಶ್ರೀ ಅವರು. ಪುಸ್ತಕಂ ರಮಾ ಅವರು ಇಲ್ಲಿದ್ದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ ಅಂತ ಹೇಳ್ತಾರೆ.
ಜಯಶ್ರೀ ಕೇಳಿದ್ರೆ ಇಲ್ಲ ನಾನು ಅಲ್ಲಿ ಡೆಲ್ಲಿಲಿ ಇದ್ದೀನಿ ಬಾಂಬೆಲಿ ಇದ್ದೀನಿ ಅಂತ ಇರ್ತಾರೆ. ಟೈಮ್ ಮಾಡಿಕೊಂಡು ಬಂದಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಮ್ಮ ತಂಡದ ಪರವಾಗಿ ವಂದನೆ ಅರ್ಪಿಸುತ್ತಾ ಧನ್ಯವಾದ ಅರ್ಪಿಸುತ್ತಾ ಕೇಳೋಣ. ಇನ್ನು ಮಾತು ಕಮ್ಮಿ, ಹಾಡುಗಳು ಜಾಸ್ತಿ.